ನಮ್ಮ ಪಕ್ಕದ ಜಿಲ್ಲೆದವನ ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಅವ್ನ ಮಾನ ಮರ್ಯಾದೆ ಐತಲ್ಲ ಅಂತ ಕೇಳ್ತೀನಿ. ಇವತ್ತು ದಿವಸ ಅವ್ನ ಮಾನ ಮರ್ಯಾದೆ ಇದ್ರ ರೈತರನ್ನ ಕರೆದು ಏನ್ ನಿಮ್ಮ ಅಡತಡೆ, ಏನ್ ನಿಮ್ಮ ಅಡಚಣೆ, ಏನ್ ನಿಮ್ಮ ಸಮಸ್ಯೆಗಳು, ಏನೇನು ತೊಂದರೆ ಆಗಿರ್ತಕ್ಕಂಥದ್ದು ಒಂದು ಸಭೆ ಮಾಡ್ಬೇಕಾಗಿತ್ತು. 2 ವರ್ಷ ಸಕ್ಕರೆ ಮಂತ್ರಿ ಆಗಿ 2.5 ವರ್ಷ ಯಾಕ್ರಿ 2.5 ವರ್ಷ ಸಕ್ಕರೆ ಮಂತ್ರಿ ಆಗಿ ಅವನ ಮುಂದುವರೆದಾನ. ಆದ್ರೆ ಕಬ್ಬು ಬೆಳೆಗಾರದಂದ್ರೆ ಒಂದಿಟ್ಟು ಚಿಂತೆ ಇಲ್ಲ, ಅವ ಕಳ್ಕೊಳ್ಳಿಲ್ಲ. ಅದು ಕಾರ್ಖಾನೆ ಮಾಲೀಕರು ಪರವಾಗಿದ್ದಾನಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅವಾಗ ಏನಾರ ಮಾನ ಮರ್ಯಾದೆ ಇದ್ರ ಅವ ಹೆಚ್ಚೆಂಟು 950 ರೂಪಾಯಿ ಹೆಂಗ ಮೂರ್ನ ಕಾರ್ಖಾನೆಯವರ ಹೇಳ್ತಾರೆ ಸ್ಪಷ್ಟವಾಗಿ ನಮ್ಗೆ ಉತ್ತರ ಕೊಡ್ಬೇಕು ಶಿವಾನಂದ ಪಾಟೀಲ್. ಯಾಕ್ರಿ 950 ರೂಪಾಯಿ ಕಾನೂನಾಗ ಐತಲ್ಲ, 950 ರೂಪಾಯಿ ಹೆಚ್ಚೆಂಟು ಯಾಕೆ ಮೂರ್ದ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಶಿವಾನಂದ ಪಾಟೀಲ್. ನೀವು ಎಲ್ಲಾರ ಬಿಜಾಪುರದಾಗ ಇರುತ್ತೆ ತಿಳ್ಕೊಂಡಿರ್ಬೋದು. ಇವತ್ತಿನ ದಿವಸ ಬೆಳಗಾವಿ, ಬಿಜಾಪುರ, ಬಾಗಲಕೋಟ ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗೆ ಯಾವ ಹೊತ್ತಿನ ಹೋರಾಟ ಹೇಳ್ತದೆ ಗೊತ್ತಿಲ್ಲ. ನಿಮ್ಮ ಮನೆ ಮುಂದೆ ಬರ್ತಕ್ಕಂಥದ್ದು ಸ್ಪಷ್ಟವಾಗಿ ಹೋರಾಟ ಮಾಡ್ತೀನಿ. ನಿನ್ನೆ ಜಿಲ್ಲೆದೊಳಗೆಲ್ಲ ಈ ಕರ್ನಾಟಕದಾಗ ಎಲ್ಲಿ ಅಡ್ಡಾಡಕ್ ಬಿಡಂಗಿಲ್ಲ ಶಿವಾನಂದ ಪಾಟೀಲ್ ಹೇಳ್ಬೇಕಾಗತ್ತಕ್ಕಂಥ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಶಿವಾನಂದ ಪಾಟೀಲ್. ಏನ್ ಸಕ್ಕರೆ ಮಂತ್ರಿ ಏನ್ ಹಂಗ ಸುಮ್ಮನೆ ಕೊಟ್ಬಿಡ್ತಾರೆ ನೀವು ಗಾಡಿ ಹತ್ಕೊಂಡು ಅಡ್ಡಾಡಕ? ಉತ್ತರ ಕರ್ನಾಟಕದಾಗ ಕಬ್ಬು ಜಾಸ್ತಿ ಐತಿ, ಕಾರ್ಖಾನೆ ಜಾಸ್ತಿ ಅದಾವ, ನಿನಗೆಲ್ಲ ಅನುಭವ ಅಂತ ತಿಳ್ಕೊಂಡ ನಿನಗೆ ಸಕ್ಕರೆ ಖಾತೆ ಕೊಟ್ಟಿದ್ದಾರೆ ಸರ್ಕಾರದೊಳಗೆ. ಹಾಗಾದ್ರೆ ಸಕ್ಕರೆ ಖಾತೆ ತಗೊಂಡ ನಂತರ ಕಬ್ಬು ಬೆಳೆಗಾರರು ನೀನು ಕೊಡುಗೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡಬೇಕು ಸಕ್ಕರೆ ಮಂತ್ರಿ. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳ್ತೀನಿ ನಾನು, ಯಾಕಂದ್ರೆ ಮೊನ್ನೊಂದು DC ಜಿಲ್ಲಾ ಅಧಿಕಾರಿ ಕಚೇರಿಗಳ ನೇತೃತ್ವದ ಸಭೆ ಆಯ್ತು. ಇವರು ಮೊದಲ ಅಧಿಕಾರದಾಗ ಎಲ್ಲಾರು ನಮ್ಮವರು ಕೂಡ ಹೋರಾಟಕ್ಕೆ ಬಂದು ಉದಾಹರಣೆ ಇಲ್ರಿ. ಆರ್ಮಿ ತಿಮ್ಮಾಪುರವರು ಅಧಿಕಾರದಾಗ ಎಲ್ಲಾರದಾಗ ಕಬ್ಬು ಬೆಳೆಗಾರ ಕೂಡ ಹೋರಾಟಕ್ಕೆ ಬಂದಾರಿಲ್ಲ. ನಾನು ಆತ್ಮಹತ್ಯೆ ಹಾಕಿಲ್ಲ ಹೇಳ್ಬೇಕಾಗ್ತದೆ. ಉಸ್ತುವಾರಿ ಮಂತ್ರಿ ಅವರು ಬಂದಾರಿಲ್ಲ. ಮತ್ತೆ ಈಗ ಏನಾಗಿ ನನಗೆ ದಾಳಿಗೆ ಅಂತ ಕೇಳ್ತಾನೆ. ಕಬ್ಬು ಬೆಳೆಗಾರಲಿಂದ ಆರಿಸಿದಂತ ಮಂತ್ರಿ ಕಬ್ಬು ಬೆಳೆಗಾರ ನೀನು ಓಟ್ ಹಾಕಿದ್ದಾರೆ. 20 ವರ್ಷ ಮಟ್ಟ ನೀನು ಅನುಲಿಸ್ ತಿಳಿಸ್ಯಾರ, ಅವರು ಗೊತ್ತಿರ್ಬೇಕು ನನಗೆ. ಇನ್ನೂ ಅದೇನೇ ಬಾಳ ಇದು ಆಗಿರಕ್ಕಿಲ್ಲ. ಸಂದರ್ಭ ಅದು ಬರ್ತದೆ. ಸ್ಪಷ್ಟವಾಗಿ ನೀನು ಕಬ್ಬು ಬೆಳೆಗಾರ ಪರವಾಗಿ ಇರಬೇಕು ಅಂತಕ್ಕಂಥದ್ದು ಸಭೆ ಮುಖಾಂತರ ಆರ್ಮಿ ತಿಮ್ಮಾಪುರವರಿಗೆ ಅಂತ ಹೇಳ್ಬೇಕು. ಮತ್ತೆ ನಿನಗೆ ಇದಕ್ಕಿಂತ ಹೆಚ್ಚಿನ ಬೇರೆ ಕೆಲಸ ಏನಂತ ನಾನು ಕೇಳ್ತೀನಿ. ನಾನು ಆರ್ಮಿ ತಿಮ್ಮಾಪುರ ಅವರ ಜಿಲ್ಲಾ ಉಸ್ತುವಾರಿ ಮಂತ್ರಿನ ಇವತ್ತು ಲಕ್ಷಾಂತರ ಮಂದಿ ಕಬ್ಬಿನ ಸಮಸ್ಯೆ ಆಗಿ ಕಬ್ಬು ಬೆಳೆದ ಬಿಡ್ಬೇಕನ್ನೋ ಅಂತ ಹಂತಕ್ಕೆ ಬಂದ್ಬಿಟ್ಟು ನಾವು 3,028 ರೂಪಾಯಿ ಬಿಲ್ ತಗೊಂಡು ಕಬ್ಬು ಬೆಳೆದ ಸರಿ ಇಲ್ಲ ಅಂತಕ್ಕಂಥ ನಾನು ಹೇಳ್ತೇನೆ. ಇವತ್ತು ಬೇಕಿದ್ರ ಅವರ ಅಂಕಿ ಸಂಖ್ಯೆನ ಇವರೇನು ಸರ್ವೆ ಮಾಡ್ಲಿ, ಬಹಳ ಏರಿಯಾದ ಕಬ್ಬು ಕಡಿಮೆ ಆಗ್ಬಿಟ್ಟೆ. ಇವತ್ತು ಗೊಂಜಾಳ ಉಳ್ಳಾಗಡ್ಡಿ ಬೆಳಗ್ತಾರೆ, ಉಳ್ಳಾಗಡ್ಡಿ ಹಣಬಾರ ಹಾಗೆ ತಿರ್ಲಿ. ಅದಕ್ಕ ಒಂದಾನೊಂದು ಸಂದರ್ಭದೊಳಗೆ ನಿಮ್ಮ ಕಾರ್ಖಾನೆ ಹಾಳುಗಳು ನೀವು ಹಾಳಾಗ್ತಾರಂತಕ್ಕಂಥದ್ದು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕ ನಾವು ಬಹಳ ವಿಷಯ ಮಂಡಿಸಂಗಿಲ್ಲ. ನೀವು ಇಲ್ಲಿ ಜನರನ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ. ರೈತ ಈ ಹೋರಾಟಗಾರನ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ಇವತ್ತು ಇದು ಹುಟ್ಟು ಗುಣ ಇದೆ. ಇದು ಇವತ್ತು ಬಂದಿರತಕ್ಕಂಥದ್ದಲ್ಲ. ಇಡೀ ಮುಧೋಳ ತಾಲೂಕದಾಗ ಪ್ರತಿಯೊಬ್ಬರಿಗೆ ಕಬ್ಬು ಬೆಳೆದವರಿಗೆ ಪಾಠ ಹೇಳ್ಬಿಟ್ಟಿರ್ತಕ್ಕಂಥ ರಮೇಶ್ ಅನ್ನ ಗಡದನ್ನವರು ಯಾರ ಹಂಗ ನೋಡುದಿಲ್ಲ. ರೈತ ಸಂಘ ಈ ಹೋರಾಟ ಕಬ್ಬು ಬೆಳೆಗಾರ ಹೋರಾಟ ಯಾರು ಬೆಳೆಯೋದಿಲ್ಲ. ನೀವು ಯಾರನ್ನ ಬುಟ್ಟಿಗೆ ಹಾಕಬೇಕು ಅಂತ ಕನಸಿನಾಗಿದ್ರೆ ತಗೊಳಕ್ಬೇಕು. ಅದಕ್ಕೆ ದಯವಿಟ್ಟು ಸಂಗನವಾಡಿ ಕಾರ್ಖಾನೆಯವ್ರಿಗೆ ಹೇಳ್ತೇವೆ, ಉಗಾರ ಕಾರ್ಖಾನೆಗೆ ಹೇಳ್ತೇವೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೆಳಗಾವಿಯವರು ಸತೀಶ್ ಜಾರಕಿಹೊಳಿ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆರ್ಮಿ ತಿಮ್ಮಾಪುರ ಅವರು ಈ ಸಭೆಯನ್ನು ಸಕ್ಕರೆ ಮಂತ್ರಿ ಕರ್ಕೊಂಡು ಈ ಬಿಲ್ ಎಟ್ಟೆಟ್ಟು ಬಿಡಾಕತ್ತಂತಕ್ಕಂಥದ್ದು ಅವ್ರು ವಿಚಾರ ಮಾಡ್ಕೊಂಡು ನಾವು ಎಷ್ಟು ಬೇಕಂತಕ್ಕಂಥ ನಮಗೂ ವಿಚಾರ ಮಾಡ್ಕೊಂಡು ಅವ್ರ ಹಂತಕ್ಕೆ ಬಂದ್ರೆ ಸರಿ, ಬರದೇ ಹೋದ್ರೆ ಕರ್ನಾಟಕ ಉತ್ತರ ಕರ್ನಾಟಕದಾಗ ಕ್ರಾಂತಿ ಆಕತ್ತಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಎಚ್ಚರಿಕೆ ಕೊಡ್ತೇವೆ. ಇನ್ನೇನು ದೂರಲಿಲ್ಲ. ನಾವು ತಾಳ್ಮೆ ಪರೀಕ್ಷೆ ಮಾಡಬಾರ್ದು. ನಮಗೆ ತಾಳ್ಮೆ ಇಲ್ಲ. ಸಂದರ್ಭ ಹೋರಾಟದ ಸಂದರ್ಭ ಯಾವ ರೀತಿ ತಾಳ್ತಕ್ಕಂಥದ್ದು ನಮಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಹೋಗತ್ತನ್ನೋದು ಯಾರಿಗೂ ಗೊತ್ತಿಲ್ಲ. ಮಹಾಪ್ರಿಯತ ಅಂತಂದ್ರೆ ಅದನ್ನ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಆಡಳಿತದ ಹೊಣೆಗಾರಕರು, ಅದಕ್ಕೆ ಅದೆಲ್ಲ ಆಗತ್ತ ಮೊದಲನೇ ಈ ಬಾಕಿ ಬಿಲ್ ವಸೂಲಿ ಆಗಬೇಕು. ಕಟಾವದಾರದು ಎಷ್ಟು ಅನ್ಯಾಯ ನೋಡ್ರಿ. ಇವತ್ತಿನ ದಿವಸ ಅದಕ್ಕೆ ನಾನೇನ್ ಕೇಳ್ತೇನೆ, ನಾವು ಇವತ್ತಿನ ದಿವಸ ಕಬ್ಬು ಬೆಳೆಗಾರ ಎಷ್ಟ ಮೋಸ ಮಾಡ್ಯಾರ ತಿಳ್ಕೊಂಡಿದ್ದೆ. ನಾವು ಕಬ್ಬು ಕಡೆ ಗ್ಯಾಂಗ್ನವ್ರು ಪಾಪ ಬಡವರು ಅವ್ರ ಪರಿಸ್ಥಿತಿ ಏನಂತಂದ್ರ ಅದ ಕೂಲಿ ಮಾಡಿ ಹೊಟ್ಟೆ ತುಂಬ್ಕೋಬೇಕು. ಅಂತವ್ರು 114 ರೂಪಾಯಿ ಕಾರ್ಖಾನೆ ಮಾಲೀಕರು ಇಟ್ಕೊಂಡು ಎಂತ ನಾಚಿಕೆ ಅಂತಕ್ಕಂಥದ್ದು ನಾವು ಕೇಳ್ತೀವಿ. 3 ವರ್ಷ ಅದ್ರೊಳಗೆ ಮತ್ತೆ ತಾರತಮ್ಯ ನೀತಿ ಮಹಾರಾಷ್ಟ್ರ ಕಾರ್ಖಾನೆಯವ್ರಿಗೆ, ಮಹಾರಾಷ್ಟ್ರದವ್ರಿಗೆ ಬಂದಂತ ಗ್ಯಾಂಗಿಗೆ ಕೊಟ್ಟಾರ. ಈ ಕರ್ನಾಟಕದೊಳಗೆ ಇರ್ತಕ್ಕಂಥ ಗ್ಯಾಂಗಿನವ್ರಿಗೆ ಇವ್ರೇನ್ ಕೆಳಗೆಲ್ಲ ತಿಳ್ಕೊಂಡ್ಬಿಟ್ರ. ನೀವು ನಿಮ್ಮನ್ನು ಜಾಲಾಡ್ಬಿಡ್ತೇವೆ. ಮುಂದೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ಜಾಲಾಡ್ಬೇಕಾಗತ್ತೆ. ಬಹಳ ಹುಷಾರಂತ್ರ. ಇಲ್ಲಿ ತನಕ ಬಹಳ ಮೋಸ ಮಾಡ್ರಿ ನೀವು. 3 ವರ್ಷದಿಂದ ನೀವು ಬಿಲ್ಲ 3,500 ಅಲ್ಲ 4,000 ರೂಪಾಯಿ ಕೊಡ್ಬೇಕಾಗಿತ್ತು. ಇಲ್ಲಿ ತನಕ ನೀವು ಕೊಟ್ಟಿಲ್ಲ. ಆದ್ರೂ ನಮ್ಮ ತಾಳ್ಮೆ ಅಂತಕ್ಕಂಥದ್ದು ಬಹಳ
ಇದು ಇಂಪಾರ್ಟೆಂಟ್ ಇರ್ತೈತಿ. ಆ ತಾಳ್ಮೆಯನ್ನ ನೀವು ಕೆರಳಿಸಿದ್ರೆ ಇನ್ನು ಮುಂದೆ ಬರ್ತಕ್ಕಂಥ ಸಂದರ್ಭ ನಿಮಗೆ ಉಳಿಗಾಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅದಕ್ಕ ನಾನು ಇನ್ನೊಂದು ಹೇಳ್ತಾರೆ ಸುಭಾಷನರ ಅವೇನ್ ನಾಯಿ ನೆಗಲಿ ಅವರಲ್ಲ. ಇವತ್ತು 950 ರೂಪಾಯಿ ಅದರ ಮೇಲೆ 3 ರೂಪಾಯಿ ಮಗನಾಥ ಕೇಳಕ್ ನಮಗೆ ಸಾಧ್ಯ. ಇವತ್ತು ಕಾರ್ಖಾನೆ ಚಾಲ ಮಾಡಿದ ನಾವು ನಾಳೆ ಹೋರಾಟ ಒಂದು ಪೆರ್ಮೆಂಟ್ ತಗೊಂಡ್ಮೇಲೆ ಅವಾಗ HNT ಒಳಗೆ ನಾವು ಏನ ಅಗ್ನಿ ವಿಚಾರ ಮಾಡಿ 700 ರೂಪಾಯಿ HNT ಮುರಿದ್ರ ಇನ್ನೂ 250 ರೂಪಾಯಿ ನಮಗೆ ಸಿಗುತ್ತೆ. 250 ಮತ್ತು 3211 ಎಷ್ಟಾಯ್ತು? 3460 ರೂಪಾಯಿ ಆಗುತ್ತೆ. 3000 ಟನ್ ಕಬ್ಬು ನುಡಿಸಿದಂತ ಕಾರ್ಖಾನೆ ಮಾಲೀಕರಿಗೆ 3460 ರೂಪಾಯಿ ಕೊಡಕ್ ಸಾಧ್ಯತೆ. 20,000 ಟನ್ ಕೆಲಸ ಮಾಡುವಂತ ಕಾರ್ಖಾನೆ ಮಾಲೀಕರು ಇನ್ನೂ ಸುಮ್ ಕೂತ್ಬಿಟ್ಟಾರ. ಇದನ್ನ ಇಲ್ಲಿ ತನಕ ಹಿಂಗೆ ನೋಡ್ಕೊತ ಬಂದಾರು. ಆದ್ರ ಈ ಹೋರಾಟವನ್ನು ರೊಚ್ಚಿಗೆ ಕಾರಣ ಯಾರಿದ್ರ ಬೇರೆ ನಾವು ಯಾರಲ್ಲ, ಕಾರ್ಖಾನೆ ಮಾಲೀಕರ. ಈ ಅತಿ ಮೋಸ ಮಾಡ್ಕೊತ ಬಂದ್ರೆ ಜನ ಯಾಕೆ ಸುಮ್ಮಿರ್ತಾರೆ ಅಂತಕ್ಕಂಥ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವ್ರನ್ನ ಬಿಟ್ಟು ಕಾರ್ಖಾನೆ ಮಾಲೀಕರ ನಾವು ಜನಪ್ರತಿನಿಧಿಗಳು ಏನು 3 ಮಂದಿ ಹೆಸರು ಹೇಳಿದಲ್ಲ, ಇವರು ಸರಿಯಾದ ಟೈಮ್ ಬಂದು ಈ ರೇಟ ಸರಿಯಾದಂತ ವಿಚಾರ ಘೋಷಣೆ ಮಾಡಿದ್ರೆ ಸರಿ. ಆಗ ನಿಮ್ಮ ಮನೆ ಮುಂದೆ ಹೋರಾಟ ಬರ್ತದೆ ಅಂತಕ್ಕಂಥದ್ದು ನಿಮಗೆ ಎಚ್ಚರಿಕೆ ಕೊಡ್ತೀನಿ. ವಿಚಾರ ಹೋಗ್ರಿ, ಜಿಲ್ಲಾ ಉಸ್ತುವಾರಿ ಮನೆ ಮುಂದೆ ಹಲಿಗೆ ಬಡಿದು, ಸಕ್ರೆ ಮಂತ್ರಿ ಮನೆ ಮುಂದೆ ಹಲಿಗೆ ಬಡಿದು, ಯಾರೋ ಸತೀಶ್ ಜಾರಕಿಹೊಳಿ ಮನೆ ಮುಂದೆ ಹಲಿಗೆ ಬಡಿದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೋರಾಟ. ಅದಕ್ಕ ನೀವು ಸುಮ್ಮನೆ ಮಾತಾಡ್ಸ್ಕೊಂಡು ಕೂತ್ರ ಆಗಂಗಿಲ್ಲ. ನಾವು ಕಾರ್ಖಾನೆ ಅವ್ರಿಗೆ ಹೆಂಗ್ ಭೇಟ ಮಾಡಬೇಕು ಅನ್ನೋದು ಗೊತ್ತೈತಿ. ಅದಕ್ಕ ಇವತ್ತು ಇಷ್ಟೆಲ್ಲ ವಿಷಯಗಳು ಹೇಳಿವು. ಒಂದು ಈ ನಾಯಿನಗಲಿ ಕಾರ್ಖಾನೆ 950 ರೂಪಾಯಿ HNT ಬದಲ ಡಿಸ್ಕಸ್ ಮಾಡುವ ಮಾಡ್ಕೊಂಡು ಒಂದು ತೀರ್ಮಾನ ತಗೊಳ್ಳಂತಕ್ಕಂಥ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ.